ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಟೈಮ್ ಬಂದು 1 ಗಂಟೆ ಆಗಿದೆ. ಇವಾಗ ಮಧ್ಯಾಹ್ನದ ಮೇಲೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಇನ್ನೂ ಸ್ವಲ್ಪ ಹೊಲ ಕೊಟ್ಟೋದು ಇವತ್ತೇ ಸ್ವಲ್ಪ ಜಾಸ್ತಿ ಇರೋದು. ನೆನ್ನೆಲ್ಲ ಒಂದು ಸ್ವಲ್ಪ ಏನೋ ಕಟ್ಟಿದ್ರು ಅಷ್ಟೇ. ನೆನೆ ಇವಾಗ ಹೊಲ್ದ ಹತ್ರ ಹೋಗಬೇಕು. ನಂದೀಶ್ವರಿಗೆ ಊಟ ಎಲ್ಲ ಇಟ್ಕೊಂಡು ಒಂದೇ ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಜಸ್ಟ್ ಇವಾಗ ಲೇಬರ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ. ನಾನು ಅಮ್ಮ ಹೋಗೋಣ ಅಂತ. ಅಮ್ಮ ಪಾಪ ಬಂದವರು ಹೋಗ್ತೀನಿ ಅಂತಾರೆ. ನಾನು ರಕ್ಷಿ ಇಲ್ಲ ಇರು ಅಂತ ಇರಿಸ್ಕೊಂಡಿದ್ದೀವಿ. ಯಾಕಂದರೆ ನ್ಯೂ ಇಯರ್ ರಕ್ಷಿ ಬರ್ಡೇ ಅಲ್ವಾ, ಹಾಗಾಗಿ ಬಲವಂತ ಮಾಡಿ ಅಮ್ಮನ್ನ ಇರಿಸ್ಕೊಂಡಿದ್ದೀನಿ. ಅಮ್ಮನ ಇದ್ದಾರೆ, ನೋಡೋಣ. ರಕ್ಷಿಗೆ ಬರ್ಡೇ ಮಾಡಲ್ಲ ಅಂತ ಹೇಳಿ ಅವನ್ನ ಅಳಿಸಿದ್ದೀನಿ ನಾನು. ನಿನ್ಗೆ ಬರ್ಡೇನೇ ಮಾಡಬಾರ್ದು, ಮಾಡೋದೇ ಇಲ್ಲ ನಾವು ಅಂತ. ಫಸ್ಟ್ ಟೈಮ್ ಅಂತ ಅನಿಸುತ್ತೆ ರಕ್ಷಿಗೆ ನಾವು ಬರ್ಡೇ ನಾಳೆ ಅಂದರು ಇನ್ನೂ ಬಟ್ಟೆ ತೊಗೊಂಡಿಲ್ಲ. ನೋಡೋಣ, ಸಾಯಂಕಾಲದ ಮೇಲೆ ಹೋಗಿ ಬಟ್ಟೆ ತರಬೇಕು. ಅದಕ್ಕೆ ಅವನು ಏನು ಪ್ರಿಪ್ರೇಷನ್ ಮಾಡ್ಕೊಂಡಿಲ್ವಲ್ಲ ನಾವು. ಅದಕ್ಕೆ ಅವನೇನು ಅಂದ್ಕೊಂಡಿದ್ದಾನೆ ಅಂದರೆ ಬರ್ಡೇ ಮಾಡಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದಾನೆ. ನಾನು ರೇಗಿಸ್ತಾ ಇರ್ತೀನಿ, ನೀನು ಹೇಳಿದ ಮಾತು ಕೇಳಲ್ಲ, ಅದಕ್ಕೆ ಬರ್ಡೇ ಮಾಡಲ್ಲ ಅಂತ. ನೋಡೋಣ. ಇನ್ನು ಇವತ್ತು ತುಂಬಾ ಕೆಲಸ. ಹೊಲ್ದ ಹತ್ರ ಹೋಗ್ಬೇಕು ಇವಾಗ. ಅಮ್ಮ ನಾನು ಬರ್ತೀನಿ ಅಂದರು. ಅವ್ರನ್ನೂ ಕರ್ಕೊಂಡು ಊಟ ಎಲ್ಲ ತೊಗೊಂಡು ಹೊಲ್ದ ಹತ್ರ ಹೋಗೋಣ. ಸಂಜೆವರೆಗೂ ಏನೇನಾಗುತ್ತೆ ತೋರಿಸ್ತೀನಿ, ನಿಮ್ಮ ಜೊತೆಲೇ ಶೇರ್ ಮಾಡ್ಕೋತೀನಿ. ಹಳ್ಳಿ ಕೆಲಸ ಅಂತೂ ಮುಗಿಯೋದೇ ಇಲ್ಲ. ಯಾಕೋ ಈ ನಡುವೆ ತುಂಬಾ ಕೆಲಸ ಜಾಸ್ತಿ ಅಂತ ಅನ್ನಿಸ್ತಾ ಇದೆ. ರೆಸ್ಟ್ ಇಲ್ಲ, ಏನೂ ಇಲ್ಲ. ಇವಾಗ ಸ್ವಲ್ಪ ಕೆಲಸದ ಟೈಮ್ ಅಲ್ವಾ, ಹಾಗಾಗಿ ಹಳ್ಳಿ ಅಂದಮೇಲೆ ರೆಸ್ಟ್ ಮಾಡೋದೆಲ್ಲ ಏನಿರಲ್ಲ, ಕೆಲಸ ಇದ್ದೇ ಇರುತ್ತೆ. ಅಂದರೆ ಈ ಥರ ಎಲ್ಲ ಅಂದಾಗ ಎಕ್ಸ್ಟ್ರಾ ಕೆಲಸ ಆಗುತ್ತೆ. ನಾರ್ಮಲ್ ಅಂದರೆ ಈ ಥರ ಎಲ್ಲ ಕೆಲಸ ಇರಲ್ಲ, ಅವಾಗ ಸ್ವಲ್ಪ ರೆಸ್ಟ್ ಮಾಡ್ಕೋಬೋದು ಅಷ್ಟೇನೇನೆ. ಇವಾಗ ಹೊಲ ಹತ್ರ ಹೋಗಬೇಕು. ನಂದೀಶ್ ಅವ್ರಿಗೆ ಊಟ ಎಲ್ಲ ಇಟ್ಕೊಂಡು, ಮತ್ತು ಅವ್ರಿಗೆ ಏನೇನೋ ಬೇಕು ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಆದರೆ ವಿಳೆದೆಲೆ ಅಂತ ಸ್ವಲ್ಪ ಚಾಕ್ಲೇಟ್ಸ್ ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ಬಂದು ಟೀ ಮಾಡ್ಕೊಂಡು ಹೋಗಬೇಕು. ಇವಾಗ ಹೊರಡೋಣ ಬನ್ನಿ. ನಮ್ಮಮ್ಮ ಕೆಲ್ಸಕ್ಕೆ ಹೋಗೋದಿಲ್ಲ, ಇದೆಲ್ಲ ಮಾಡಿಲ್ಲ. ಏನು ಮಾಡೋಕ್ಕಾಗಲ್ಲ. ಕಟ್ಕೊಡ್ಲಾ? ಮಗ್ಲು ಗರಿ ಇಕ್ಬಿಟ್ಟಾರ, ಇಲ್ಲೊಂದು ಬಿಟ್ಬಿಟ್ಟಿದ್ದೀರಾ? ಹಿಂಗೆ ಇವ್ರು ಜಗಳ ಕಾಯ್ತಾರೆ ಅಂತಾನೇಮ್ಮ. ನಾನು ಬೇಡ ನಡಿಯಮ್ಮ. ನಾವು ಹೊಲ ಎಲ್ಲ ಕಟ್ಟಿ ಎಲ್ಲ ಆದಮೇಲೆ ಹಸು ಎಲ್ಲ ಉಟ್ಕೊಂಡು ಹೋಗ್ತಾಯಿದ್ವಿ. ನೋಡಿ, ಫೈನಲಾಗಿ ನಮ್ಮ ಮೆದೆ ಇಷ್ಟು ಆಗಿದೆ. ಒಂದು 5 ಮಾರು ನಾವು ಹುಲ್ಲನ್ನ ಹಾಕಿದ್ದೀವಿ. ನಂದೀಶ್ವರಂತೂ ಫುಲ್ಲು ಖುಷಿ ಆಗಿಬಿಟ್ಟಿದ್ದಾರೆ. 15 ವರ್ಷ ಆಗಿದ್ದಂತೆ ಅವರು ಈ ರೀತಿ ರಾಗಿನ ಬೆಳೆದು. ಅವರಂತೂ ಪಾಪ ಅದನ್ನೇ ಹೇಳ್ತಾಯಿದ್ರು, 15-16 ವರ್ಷ ಆಗಿತ್ತು ಮರಿ ಅಂತ ಹೇಳ್ಬಿಟ್ಟು. ಅವರು ತುಂಬಾ ಶ್ರಮಪಟ್ಟು ಮಾಡಿದರು ಈ ಸರಿ ಹೊಲನ. ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ರಾಗಿ ವೇಸ್ಟ್ ಆಯಿತು, ಆದರೂ ಪರವಾಗಿಲ್ಲ. ಹಸು ಇರೋದ್ರಿಂದ ಹುಲ್ಲು ತುಂಬ ಪೂಜೆ ಮಾಡಿತಲ್ಲ ಬಿಡಿಸ್ಬಿಟ್ಟು ಹೊಂಟಾಗದೆ ಒಳ ಕಟ್ಟ ಮಗ. ಅರಿ ಮಾಡಿದ್ಮೇಲೆ ಪೂಜೆ ಮಾಡ್ಬೇಕು ಮಗ. ಬ್ಯಾಗೆಲ್ಲ ಇಲ್ಲೇವೆ, ಬ್ಯಾಗೆಲ್ಲ ಇಲ್ಲೇವೆ. ಬರ್ತಾರೆ ನಿಮ್ಮ ಮಳಿ ಮೈ ಎತ್ಕೊಬತ್ತಾರೆ. ಬನ್ನಿ, ಊಟದ್ದೊಂದು ಎತ್ಕೊಬಂದ್ಬಿಡ ಮಾತಾಗಿ. ಎಲ್ಲ ಒಂದಕ್ಕೊಂದು ಜಗಳ ಆಡ್ಕೊಂಡು ಹೋಯ್ತಾವೆ. ಕುಕ್ಕೆ ಹಾಕಿದ್ರೆ ಮೇಯ್ತಿಯಲ್ಲ ಹಸ ನೀನು. ಎಷ್ಟು ಧೈರ್ಯ ಇರಬೇಕು ನಿನಗೆ ಅಲ್ವಾ? ಪ್ರಾಣಿಗಳು ಹೇಳಿದ ಮಾತು ಕೇಳಲ್ಲ, ಮನುಷ್ಯರಂತೂ ಮೊದಲೇ ಕೇಳಲ್ಲ. ಇವಾಗ ಹಿಡ್ಕೋಬೇಕಮ್ಮ, ಹಿಡ್ಕೋಬೇಕಾ? ಹಾಂ, ಕೊನೆಗೂ ಹೊಲ ಕಟ್ಟಿ ಮುಗಿಸ್ಬಿಟ್ಟಿದ್ದೀವಿ. 5:15 ಆದರೂ ನೋಡಿ ಎಷ್ಟು ಬಿಸಿಲು ಬರ್ತೈತೆ. ಸ್ವಲ್ಪ ಮಾಗಡಿಗೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀವಿ. ಅಮ್ಮ ಸಣ್ಣೂರಿ ಮಾಡಮ್ಮ, ಹಂಗೇನೆ ಸಣ್ಣೂರಿ
ಯಾಕಂದರೆ ರಕ್ಷಿಗೇನು ಡ್ರೆಸ್ ಏನೂ ತೊಗೊಂಡಿರಲಿಲ್ಲ ಅಲ್ವಾ, ಹಾಗಾಗಿ ಹೋಗೋಣ ಅಂತೇಳಿ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ನನ್ನ ಮಕ್ಕ ನೋಡಿದ್ರೇನೋ ಗೊತ್ತಾಗ್ತಿರ್ಬೋದು. ಆದ್ರೂ ಏನು ಮಾಡೋದಕ್ಕಾಗಲ್ಲ, ಹೋಗಲೇಬೇಕಲ್ವ. ಇವತ್ತು ಇವಾಗ ಹೋಗಿ ಎಲ್ಲ ತೊಗೊಂಬರೋಣ ಅಂತ. ಏನೇನು ಇವಾಗ ರಕ್ಷಿ ನೋಡೋಣ ಏನೇನಾಯಿತು ಅದನ್ನು ತೊಗೊಂಡು ಬರ್ತೀನಿ. ನೋಡೋಣ ಏನಾಗುತ್ತೆ ಏನೋ ಅಂತ. ಮೂಡಿಲ್ಲ ಅದರಲ್ಲಿ ಯಾವ ಥರ ಡ್ರೆಸ್ ಸೆಲೆಕ್ಟ್ ಮಾಡೋದು ಏನು ಐಡಿಯಾ ಇಲ್ಲ ನನಗೆ. ಸುಮ್ಮನೆ ಸಾಕಲ್ಲಪ್ಪ ಬಿಟ್ಟರೆ ಸುಮ್ಮನೆ ಮನೇಲಿರೋಣ, ರೆಸ್ಟ್ ಮಾಡೋಣ ಅನ್ನೋ ರೀತಿ ಆಗ್ತಾಯಿದೆ. ನೋಡೋಣ. ರಕ್ಷಿಗೆ ಅವನಿಗೆಲ್ಲ ಸರ್ಪ್ರೈಸ್ ಈ ಸರಿ ಸರ್ಪ್ರೈಸಾಗಿ ಬರ್ಡೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಬರೋಣ. ಅಷ್ಟೊಂದು ಪ್ರಶಾಂತವಾಗಿರೋದು ನೋಡ್ತಾ ಇದ್ದೀನಿ. ಕರೆಕ್ಟ್ ಕಣ್ರಿ, ಎಲ್ಲ ಅಲ್ಲಿ ಇಲ್ಲಿ ಜನ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗ್ಬಿಟ್ಟವ್ರು ಅನ್ಸುತ್ತೆ. ಎಲ್ಲ ಅದೇನೆ ಅಲ್ಲ, ಜನನೇ ಇಲ್ವಲ್ಲ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದು. ಎಷ್ಟೊಂದು ಜನ ಇರೋದು ಪ್ರತಿ ಸರಿ. ಬಿಸಿ ಏನರಲ್ಲೂ ಬಿಸಿನೇ ಇಲ್ವಲ್ಲ, ಆರಾಮ್. ಅದೇನೆ ಫಸ್ಟ್ ನಾವು ತರಕಾರಿ ತಗೋಬೇಕಾಗಿತ್ರಿ. ಅಂತ ಮಾಗಡಿ ಅಂತೂ ಫುಲ್ಲು ಪ್ರಶಾಂತವಾಗಿತ್ತು. ನಾವು ಹೋದಾಗ ಟೈಮ್ ಬಂದು 7 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ನಾವು ರೆಗ್ಯುಲರಾಗಿ ಒಂದೆರಡು ಅಂಗಡಿ ಇಟ್ಕೊಂಡಿದ್ದೀನಿ. ಆ ಅಂಗಡಿ ಇಷ್ಟ ಆಗಿಲ್ಲ ಅಂದರೆ ಈ ಅಂಗಡಿ ಅಂದರೆ ನನಗೆ ಯಾವ ಥರ ಮೆಟೀರಿಯಲ್ ನನ್ನ ಮೈಂಡಲ್ಲಿರುತ್ತೋ ಆ ಥರ ಹುಡ್ಕೊಂಡು ಒಂದೆರಡು ಅಂಗಡಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಸ್ವಲ್ಪ ನಾನು ಇದೇ ಅಂಗಡಿಗೆ ಹೋಗೋದು ಇವಾಗ. ಇಲ್ಲಿ ಬಂದ್ವಿ. ಇಲ್ಲಿ ನಾನು ಎಷ್ಟೊಂದು ವೆರೈಟಿ ತೆಗೆಸ್ದೆ ಅಂದರೆ ನಿಜ ನನಗೆ ಬೇಜಾರಾಯಿತು. ನಾನು ತೆಗ್ಸಿದ್ದು ನಾನು ಕಲರ್ ಇಷ್ಟಪಟ್ಟಿದ್ದು ಡಿಸೈನ್ ಸಿಗ್ತಾ ಇರಲಿಲ್ಲ, ಡಿಸೈನ್ ಇಷ್ಟಪಟ್ಟಿದ್ದು ಸೈಜು ಸಿಗ್ತಾ ಇರಲಿಲ್ಲ. ಇದೇ ರೀತಿಯೇ ಆಗ್ತಾಯಿತ್ತು. ಫೈನಲಾಗಿ ಇವಾಗ ಯಾವುದು ಆಪ್ಷನ್ ಇರಲಿಲ್ಲ ನನಗೆ. ಅದಕ್ಕೆ ಟೀ ಶರ್ಟ್ ತೊಗೊಳ್ಳೋಣ ಸಾಕು ಅವನಿಗೆ, ಜೀನ್ಸು ಅಂತ ಹೇಳಿ. ನನಗೆ ಮೈಂಡಲ್ಲಿದ್ದಿದ್ದು ಕಾರ್ಗೋ ಪ್ಯಾಂಟು ಈ ಥರ ಒಂದೇನೋ ನಾನು ಒಂದೆರಡು ಇತ್ತು, ಆ ಥರನೇ ತೊಗೋಬೇಕು ಅಂತ ಹೋದೆ. ಅದು ಯಾವುದೂ ಸಿಗಲಿಲ್ಲ. ಅದಕ್ಕೆ ಹಂಗೂ ನನ್ನ ತಂಗಿ ಹೇಳ್ತಾಯಿದ್ಲು, ಅಲ್ಲಿ ಸಿಗಲ್ಲ ಮಾಗಡಿಲಿ, ಬೇಡ ನೀನು ಯಾವಾಗಾದರೂ ಬೆಂಗ್ಳೂರಿಗೆ ಬಂದಾಗ ಇಲ್ಲಿ ಬಾ, ಇಲ್ಲೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಓಕೆ ಫೈನಲಾಗಿ ಪಾಪ ನಂದೀಶ್ವರೂ ಟಯರ್ಡ್ ಆಗಿಬಿಟ್ಟಿದ್ರ. ನಾನು ಯಾವುದಾದ್ರೂ ತೋರಿಸಿದ್ರೆ ನಿನ್ಗೆ ಯಾವ್ದು ಇಷ್ಟ ಬರುತ್ತೋ ಅದು ತೊಗೊಳಮ್ಮ, ನಿನ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ತೊಗೋ, ದಯವಿಟ್ಟು ನೀನು ಹಿಂಸೆ ಕೊಡಬೇಡ ಅಂತ ಹೇಳ್ತಾಯಿದ್ರು. ಯಾಕಂದರೆ ನಾನು ಸ್ವಲ್ಪ ಇದೇ ಥರ ಇರಬೇಕು ಅಂತ ನಾನು ಮೈಂಡಲ್ಲಿ ಕೆಲವೊಂದು ಇಟ್ಕೊಂಬಿಟ್ಟಿರ್ತೀನಿ. ಹಿಂಗೆ ಇರಬೇಕು ಅಂದರೆ ಅದು ಅದೇ ಥರನೇ ಇರಬೇಕು. ಅದು ಲೈಫಲ್ಲಾದರೂ ಅಷ್ಟೇನೆ, ನಾವು ಹಾಕ್ಕೊಳ್ಳೋ ಬಟ್ಟೆಲಾದರೂ ಅಷ್ಟೇನೆ, ಏನಾದರೂ ಒಂದು ತಿನ್ನೋ ಊಟ ಆದರೂ ಅಷ್ಟೇನೆ ನಾನು ಸ್ವಲ್ಪ ಅದೇ ಥರ ಇರೋದು. ಅದಕ್ಕೆ ನಂದೀಶ್ ಅವರು ನಿನಗೆ ಯಾವುದನ್ನು ಬೇಗ ಒಪ್ಸೋದಕ್ಕಾಗಲ್ಲ, ನಿನ್ಗೆ ಯಾವುದು ನಿನ್ನ ಮಗನಿಗೆ ಕಂಫರ್ಟಬಲ್ ಅಂತ ಅನಿಸುತ್ತೋ ನೀನು ಅದನ್ನು ತೊಗೋ ಅಂತ ಹೇಳಿ ಇಷ್ಟು ಹೊಟ್ಟೆಗುಡ್ಡೆ ಹಾಕಿಸ್ದೆ. ಫೈನಲಾಗಿ ತೊಗೊಂಡು ಕೇಕ್ ಬುಕ್ ಮಾಡೋಣ ಅಂತ ಹೇಳಿ ಬಂದ್ವಿ. ಇಲ್ಲೂ ತುಂಬ ರಶ್ ಇದ್ದರು. ನಾವು ಬೇರೆ ಆರ್ಡ್ರ್ ಕೊಡಬೇಕಿತ್ತಲ್ವ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ನನಗೆ ಅಲ್ಲೂ ಯಾವುದು ಕೇಕ್ ಆರ್ಡ್ರ್ ಕೊಡಬೇಕಂತ ಸರಿಯಾಗಿ ಗೊತ್ತಾಗಲಿಲ್ಲ. ಆ ಸುಚಿಯಣ್ಣ ಅಂತ ಅವ್ರು ಪರಿಚಯ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ಹೇಳಿದೆ, ನೀವು ಈ ಸರಿ ನಮ್ಮ ಮಗನ ಬರ್ಡೇಗೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಕೇಕ್ನ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅವರು. ಆಯಿತು ಮಾಡಿಕೊಡಿ, ನಾನು ಯಾವುದನ್ನು ಹೇಳಲ್ಲ, ನನಗೆ ಎಲ್ಲನೂ ಆಲ್ರೆಡಿ ಟ್ರೈ ಮಾಡಿಬಿಟ್ಟಿದ್ದೀವಿ, ಅದಕ್ಕೆ ನಿಮ್ಗೆ ಯಾವುದು ಬೆಸ್ಟ್ ಅಂತ ಅನಿಸುತ್ತೋ ಅದನ್ನೇ ಮಾಡಿಕೊಡಿ ಅಂತ ಹೇಳಿ ಕೇಕ್ನ ಬುಕ್ ಮಾಡಿಬಿಟ್ಟು ಬಂದ್ವಿ. ನಾವು ಆ್ಯಕ್ಚುಲಾಗಿ 2 ಬುಕ್ ಮಾಡಬೇಕಾಗಿತ್ತು, ಒಂದನ್ನು ಬುಕ್ ಮಾಡಿದ್ವಿ. ಅದು ಯಾಕೆ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಅಂದವೇ ಹಂಗೆ ಬರಬೇಕಾದ್ರೆ ಚಳಿಗೆ ಸ್ಪೈಸಿಯಾಗಿ ಗೋಬಿ ತಿಂದ್ಕೊಂಡು ಮತ್ತು ಫ್ರೈಡ್ ರೈಸ್ ತಿಂದ್ಕೊಂಡು ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡಿ ಎಲ್ಲ ಆಯಿತು. ರೆಸ್ಟ್ ಏನು ಮಾಡಲಿಲ್ಲ, ಎಲ್ಲ ಕೆಲಸ ಮಾಡಿದೆ. ಪಾತ್ರೆ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಇತ್ತು, ಎಲ್ಲ ಮಾಡಿದೆ. ಟೈಮ್ ಬಂದು 12:45 ಆಗಿದೆ. ಈಗ ಮಲ್ಕೋಬೇಕು. ಬೆಳಗ್ಗೆಯಿಂದನೂ ಸ್ಟ್ರೈನ್ ಆಗಿದೆ. ಮಾತು ಯಾಕೋ ಗೊತ್ತಿಲ್ಲ, ಇವಾಗ ಒಂದು ಸ್ವಲ್ಪ ತೊದಲುತ್ತಾ ಇದೆ ನನಗೆ. ನಾನು ಎಲ್ಲರನ್ನೂ ಇದು ಮಾಡ್ತಾಯಿದ್ದೆ, ತೊದಲು ಬಿಟ್ಟರೆ ಇವಾಗ ನನಗೆ ಆ ರೀತಿ ಆಗ್ತಾಯಿದೆ. ಆ ರಕ್ಷಿಗೆ ನಾವು ಡ್ರೆಸ್ ತಂದಿರೋದೆಲ್ಲ ಏನೋ ಗೊತ್ತಿಲ್ಲ, ಸ್ವಲ್ಪ ಅವನು ಬೇಜಾರು ಮಾಡ್ಕೊಂಡೇ ಇದ್ದಾನೆ. ಯಾಕಂತ ಅಂದರೆ ಅವನಿಗೆ ಗೊತ್ತಿಲ್ಲ ಅಲ್ವ, ಏನೋ ತಂದಿಲ್ಲ, ನನ್ನ ಬರ್ಡೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾನೆ. ಅವ್ನ ಬರ್ಡೇ ನಿಲ್ಸೋದಕ್ಕಾಗುತ್ತಾ? ಇಲ್ಲ, ಮಾಡಲೇಬೇಕು. ಸರ್ಪ್ರೈಸಾಗಿ ಅವನಿಗೆ ನಾಳೆನೇ ಡ್ರೆಸ್ ಎಲ್ಲ ತೋರಿಸೋಣ ಅಂತ ಹೇಳ್ಬಿಟ್ಟು
ನನಗೇನು ಅಷ್ಟು ಕಂಫರ್ಟಬಲ್ ಫೀಲ್ ಆಗಲಿಲ್ಲ. ರಕ್ಷಿ ಡ್ರೆಸ್ಸು ಇನ್ನೂ ಸ್ವಲ್ಪ ಚೆನ್ನಾಗಿರೋದು ತೊಗೋಬೇಕಿತ್ತು ಅಂತ ಅನ್ನಿಸ್ತು. ಆದರೆ ಇಲ್ಲಿ ಯಾವುದೂ ಆ ಥರ ಡಿಸೈನು ನಾನು ಅಂದ್ಕೊಂಡಿರೋ ಥರ ಯಾವುದೂ ಸಿಗಲಿಲ್ಲ. ಓಕೆ, ಪರವಾಗಿಲ್ಲ, ನನಗೆ ಟೈಮೂ ಇಲ್ಲ ಇವಾಗ, ಮತ್ತೆ ನಾವೆಲ್ಲ ಹೊರಗಡೆ ಹೋಗಿ ತರೋದಕ್ಕೂ ಆಗೋಲ್ಲ. ಹಾಗಾಗಿ ಪರವಾಗಿಲ್ಲ, ಇರೋದನ್ನ ಇವಾಗ ಅಡ್ಜಸ್ಟ್ ಮಾಡೋಣ, ಮತ್ತೆ ತೊಗೊಂಡ್ರಾಯ್ತು. ಇನ್ನು ಯುಗಾದಿ ಹಬ್ಬ ಎಲ್ಲ ಬರ್ತಾನೆ ಇರುತ್ತೆ, ಆ ಹಬ್ಬ ಈ ಹಬ್ಬ ಅಂತ ಪ್ರತಿ ಹಬ್ಬಕ್ಕೂ ಕೊಡಿಸ್ತಾನೆ ಇರ್ತೀನಲ್ವ. ಹಾಗಾಗಿ ಅವಾಗ ಕೊಡಿಸಿದ್ರಾಯ್ತು ಅಂತ ಸುಮ್ಮನಾಗೋದೆ. ಇನ್ನೊಂದು ಗಿಫ್ಟು ಬಾಕಿ ಉಳ್ಕೊಂಬಿಟ್ಟಿದೆ ರಕ್ಷಿಗೆ. ನನಗೆ ಟೈಮ್ ಅಡ್ಜಸ್ಟ್ ಆಗಲಿಲ್ಲ. ನಾವು ಹೋಗಿದ್ದೂ ಟೈಮ್ ಆಗೋಗ್ಬಿಟ್ಟಿತ್ತು, ಮತ್ತು ತುಂಬಾ ಟಯರ್ಡ್ ಆಗಿದೆ ನಂದೀಶ್ ಅವ್ರಿಗೆ. ಹಾಗಾಗಿ ಬೇಡ, ಇವತ್ತು ನೆಕ್ಸ್ಟ್ ಡೇನೇ ತೊಗೊಳ್ಳೋಣ, ಇವಾಗ ಬಂದುಬಿಡು ಹೊರಟ್ಬಿಡೋಣ ಅಂದರು. ಹಾಗಾಗಿ ಅದೊಂದು ಪೇಂಟಿಂಗ್ ಇಟ್ಟಿದ್ದೀನಿ, ಅದೊಂದು ಸರ್ಪ್ರೈಸ್ ಅವ್ನಿಗೆ ಕೊಡಬೇಕು. ಇನ್ನು ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ತೊಗೊಂಡಿದ್ದೀನಿ. ಏನು ದೊಡ್ಡದು ಆಗಿ ಏನು ಪ್ಲ್ಯಾನ್ ಮಾಡಿಲ್ಲ, ಚಿಕ್ಕ ಚಿಕ್ಕದಾಗೇ ಅವ್ನು ಖುಷಿಯಾಗೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅವನ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ನಾನು ನೋಡಬೇಕು. ನಾನು ಈ ಸರಿ ಮಿಸ್ಸಾಗಿ 10 ವರ್ಷದ್ದು ಅಂತ ಅಂದ್ಕೊಂಡು ತುಂಬಾ ಪ್ರಿಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅದೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿ ಇವಾಗ ಸಾಕು, ಇವಾಗ ಇನ್ನು 8 ಇಯರ್ಸ್ 9 ಅಲ್ವಾ, ಹಾಗಾಗಿ ಅದನ್ನೇ ಮಾಡೋಣ, ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಹೇಳಿ ಆದಷ್ಟು ನನ್ನ ಕೈಲಾದ ಮಟ್ಟಿಗೆ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ರಕ್ಷಿಗೆ ನೆಕ್ಸ್ಟ್ ಡೇ ಎಲ್ಲ ಯಾವ ಥರ ಇರುತ್ತೆ ಏನೋ ನೋಡೋಣ. ಈ ವ್ಲಾಗ್ ಯಾವಾಗ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ, ಯಾಕಂದರೆ ಇನ್ನೂ ಒಂದು 2-3 ವ್ಲಾಗ್ ಪೆಂಡಿಂಗ್ ಇದೆ. ನನಗೆ ಈ ಕೆಲಸ ಇರೋದರಿಂದ ನಾನು ವೀಡಿಯೋಸ್ನ ನೀಟಾಗಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅಷ್ಟೇ. ಹೊಸ ವರ್ಷದಿಂದ ಒಂದು ಹೊಸ ಚಾಲೆಂಜ್ನ ಮಾಡ್ಕೋತಾ ಇದ್ದೀನಿ ನನಗೆ ನಾನೇ. ನೋಡೋಣ, ಆದಷ್ಟು ಇನ್ನೂ ಎಫರ್ಟ್ ಜಾಸ್ತಿ ಆಗಬೇಕು ಅಂತ ಹೇಳಿ. ಈ ರೀತಿ ಕೆಲಸಗಳಿದ್ದಾಗ ಎಷ್ಟು ಎಫರ್ಟ್ ಹಾಕಿದ್ರೂ ಸಾಕಾಗೋದಿಲ್ಲ. ಯಾಕಂದರೆ ಹೊರ್ಗಡೆನೂ ಮಾಡಿ, ನಾವು ಮನೆಯಲ್ಲೂ ಬಂದು ಮಾಡಿ, ಮತ್ತು ವೀಡಿಯೋಸ್ ಮಾಡ್ಕೊಳ್ಳೋದು ಕಷ್ಟ, ಟೈಮು ಆಗೋದಿಲ್ಲ. ಒಂದು ವೀಡಿಯೋ ಮಾಡಬೇಕು ಅಂದರೆ ನಾವು ವೀಡಿಯೋ ಅಪ್ಲೋಡ್ ಮಾಡೋದ್ರಿಂದ ಹಿಡಿದು ಎಡಿಟ್ ಮಾಡೋದು, ವೀಡಿಯೋ ಮಾಡ್ಕೊಳ್ಳೋದೆಲ್ಲ ಒಂದು ವೀಡಿಯೋಗೆ ಒಂದು 3-4 ಅವರ್ ಕೆಲಸ ಹಿಡಿದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ನನಗೆ ಅಡ್ಜಸ್ಟ್ ಆಗ್ತಾಯಿಲ್ಲ. ಆದಷ್ಟು ಮಾಡಿಕೊಂಡು ಹೊಸ ವರ್ಷದಿಂದ ವೀಡಿಯೋಸು ಕಂಪಲ್ಸರಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಎಲ್ಲ ಚಾಲೆಂಜಾಗಿ ನನಗೆ ನಾನೇ ಚಾಲೆಂಜ್ ತೊಗೊಂಡಿದ್ದೀನಿ. ಆದಷ್ಟು ಅಪ್ಲೋಡ್ ಮಾಡ್ತೀನಿ. ಯಾವಾಗ ಈ ವಿಡಿಯೋ ಬರುತ್ತೋ ಗೊತ್ತಿಲ್ಲ. ನಾನು ಇವಾಗಲೇ ನಿಮ್ಗೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇದ್ದೀನಿ. ಈ ವರ್ಷ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ನಿಮ್ಮ ಜೊತೆ ಡೈಲಿ ಮಾತಾಡ್ತಾ ನೀವು ಒಂದು ಫ್ಯಾಮಿಲಿ ಆಗಿಬಿಟ್ಟಿದ್ದೀರ ನನಗೆ. ಕೆಲವೊಬ್ಬರು ಒಂದೊಂದು ಕಮೆಂಟ್ಸ್ ಮಾಡಿದಾಗ ನನಗನ್ಸುತ್ತೆ ಇಷ್ಟೊಂದೆಲ್ಲ ನಾನು ಅಬ್ಸರ್ವ್ ಮಾಡ್ತೀರಾ ಅಂತ ಹೇಳಿ. ತುಂಬ ಖುಷಿಯಾಗುತ್ತೆ ಈ ರೀತಿ ಪ್ರೀತಿನ ಕೊಡ್ತಾ ಇರೋದಕ್ಕೆ. ಪ್ರತಿದಿನ ಮಾತಾಡಿ ನಾನು ಏನಾದರೂ ಒಂದು ಖುಷಿ ವಿಚಾರ ಆಗಿರ್ಬೋದು, ದುಃಖದ ವಿಚಾರನೇ ಆಗಿರ್ಬೋದು, ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಲ್ವ ಇವಾಗ. ಹಾಗಾಗಿ ಏನೋ ಒಂದು ವಿಚಾರನೂ ನಿಮ್ಗೆ ಹೇಳ್ಕೊಂಡಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ. ಫ್ಯಾಮಿಲಿ ಅಂತ ಆದಮೇಲೆ ಎಲ್ಲನೂ ಶೇರ್ ಮಾಡ್ಕೋಬೇಕಲ್ವ. ಈ ಒಂದು ವ್ಲಾಗ್ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಟೈಮು ಹೇಳಿದ್ನಲ್ಲ 12:45 1 ಗಂಟೆ ಆಗ್ತಾಯಿದೆ, ಮಲ್ಕೋತೀನಿ. ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮಗೆಲ್ಲರಿಗೂ ರಾಯರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ, ನಿಮಗೆಲ್ಲನೂ ಚೆನ್ನಾಗಾಗಲಿ ವರ್ಷ ಅಂತ ಕೇಳ್ಕೊತೀನಿ. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲವ್ ಯು ಆಲ್, ಬಾಯ್ ಬಾಯ್.